ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಎಸ್ಟಿಆರ್ಎಫ್ 11 ಜನ ಸಿಬ್ಬಂದಿ ಮತ್ತು ಬಿಎಸ್ ಅಕ್ಕಿವಾಡ ಸಬ್ ಇನ್ಸ್ಪೆಕ್ಟರ್ ಅಗ್ನಿಶಾಮಕ ಅಥಣಿ ಮತ್ತು ಪೊಲೀಸರಿಂದ ಶೋಧ. ಕಳೆದ 2 ದಿನಗಳ ಹಿಂದೆ ಕಾಣೆಯಾದ ನ್ಯಾಯವಾದಿ ಪಾಟನ್ಕರ್ ಮೃತದೇಹ ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಸೇತುವೆ ಬಳಿ ಮೃತದೇಹ ಪತ್ತೆಯಾಗಿದೆ. ನಿನ್ನೆಯಿಂದ ಪೊಲೀಸ್ ಎಸ್ಟಿಆರ್ಎಫ್ ಅಗ್ನಿಶಾಮಕದಿಂದ ಸತತ ಕಾರ್ಯಾಚರಣೆ ಜರುಗಿದೆ ಎಂದು ಬೆಳಿಗ್ಗೆ 6 ಗಂಟೆಗೆ ಕೃಷ್ಣಾ ನದಿಯಲ್ಲಿ ಕಾಣಿಸಿಕೊಂಡ ರೂಪದೇಹ. ಅಣ್ಣನ ಮಗಳ ಮದುವೆಯ ಹಿಂದಿನ ದಿನ ಕಾಣೆಯಾಗಿದ್ದ ನ್ಯಾಯವಾದಿ ಕಾಣೆಯಾದ 36 ಗಂಟೆಗಳ ಬಳಿಕ ಮೃತದೇಹ ಪತ್ತೆಯಾಗಿದೆ. ಇದು ಕೊಲೆಯೋ ಆತ್ಮಹತ್ಯೆಯೋ ಪೊಲೀಸ್ ತನಿಖೆಯಿಂದ ಚುರುಕುಗೊಂಡಿದೆ. ಸುಭಾಷ್ ಪಾಟನ್ಕರ್ ಅವರು ಒಳ್ಳೆಯ ಸಜ್ಜನ ಮನುಷ್ಯ, ಯಾರ ಜೊತೆನೂ ಅವರು ವೈರತ್ವ ಇರಲಿಲ್ಲ. ಆದರೂ ಮಂಗಳವಾರ ಅವರ ತಮ್ಮನ ಮಗನ ಮದುವೆ ತಯಾರಿ ನಾವು ಅವರ ಜೊತೆಗೆ ಸೇರಿ ಸುಮಾರು 8-10 ದಿನಗಳಿಂದ ಮದುವೆ ತಯಾರಿ ಮಾಡಿದ್ವಿ. ಅತ್ಯಂತ ವಿಜೃಂಭಣೆಯಿಂದ ಮಾಡುವ ಒಂದು ಕನಸನ್ನು ಅವರು ಹತ್ತಿದ್ರು ಮತ್ತು ಅತ್ಯಂತ ಖುಷಿ ಮೂಡದಿಂದ ಸೋಮವಾರ ದಿವಸ ನಮಗೆ ಭೇಟಿಯಾಗಿ ಹೋಗಿದ್ದಾರೆ. ಆದರೆ ಮಂಗಳವಾರ ದಿವಸ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮನೆಯಲ್ಲಿದ್ದು 7 ಗಂಟೆಗೆ ಮನೆಯಿಂದ ಅವರ ತಮ್ಮನಿಗೆ ಯಾರಿಗೂ ಹೇಳಿ ನಾನು ಅಥಣಿಗೆ ಹೋಗಿ ಬರ್ತೇನೆ ಎಂದು ಹೇಳಿ ಹೊರಟವರು ಅಥಣಿ ಮತ್ತು ಕೊಡಗಾನೂರು, ಕರ್ನಾಟಕ ಕ್ರಾಸ್, ನಂದಗಾಂವ್ ಈ ಮಾರ್ಗವಾಗಿ ಇಲ್ಲಿ ಬಂದು ಈ ಒಂದು ದುರಂತ ಸಂಭವಿಸಿದೆ. ಅದು ಸಹಜ ಸಾವು ಅಲ್ಲ ಅಂತ ನಮಗೆ ಅನಿಸ್ತದೆ. ಸಂಜೆವರೆಗೆ ಸಂಜೆವರೆಗೆ 2 ದಿವಸ ನೋಡಿದ್ವಿ. 3 ದಿವಸದಿಂದ ಅವ್ರನ್ನ ಹುಡುಕಾಡಿದ್ವಿ, ಎಲ್ಲಿ ಸಿಗಲಿಲ್ಲ. ಇವತ್ತಿನ ರಾತ್ರಿ ಬೆಳಗ್ಗೆ 6 ಗಂಟೆಗೆ ನಾನು ಗೊತ್ತಾಗ ಅದಕ್ಕಾಗಿ ಭಾಳ ಅನ್ಯಾಯ ಆಗಿದೆ. ಅಥವಾ ಅವರ ತಂದೆಗೆ ಅನ್ಯಾಯ ಆಗಿದೆ. ಏನಾಗಿದೆ ಅನ್ನೋದು ಇವತ್ತಿನ ಕಿಸನ್ದಾಗ ಗೊತ್ತಾಗ್ಬೋದು. ಸುಭಾಷ್ ಪಾಟನ್ಕರ್ 58 ವಯಸ್ಸು, ಮೃತ ವ್ಯಕ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.